ಆಕಸ್ಮಿಕವಾಗಿ ಅಂಗಡಿಗೆ ಬೆಂಕಿ. 8 ಲಕ್ಷ ರುಗಳ ಹೆಚ್ಚು ಬೆಲೆ ಬಾಳುವ ವಸ್ತುಗಳು ಸುಟ್ಟು ಭಸ್ಮ. ಚಿಂತಾಮಣಿ ನಗರದ ಚೇಳೂರು ರಸ್ತೆಯ ಚೇಳೂರು ವೃತ್ತದಲ್ಲಿರುವ ಹರೀಶ್ ಮೊಬೈಲ್ ಅಂಗಡಿಯಲ್ಲಿ ಬುಧವಾರ ಬೆಳಗಿನ ಜಾವ ಸುಮಾರು 1ರಿಂದ 30 ಗಂಟೆ ಸಮಯದಲ್ಲಿ ಆಕಸ್ಮಿಕವಾಗಿ ಅಂಗಡಿಗೆ ಬೆಂಕಿ ಬಿದ್ದು ಸುಮಾರು 8 ಲಕ್ಷ ರುಗಳಿಗೆ ಹೆಚ್ಚು ಬೆಲೆ ಬಾಳುವ ಮೊಬೈಲ್, ಕಂಪ್ಯೂಟರ್ ಸೇರಿದಂತೆ ಮತ್ತಿತರ ಸಾಮಾನುಗಳು ಸುಟ್ಟು ಭಸ್ಮವಾಗಿರುವ ಘಟನೆ ನಡೆದಿದೆ. ತಾಲ್ಲೂಕಿನ ಅಂಬಾಜಿದುರ್ಗ ಹೋಬಳಿ ಕೋಟಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಮ್ಮೇಪಲ್ಲಿ ಗ್ರಾಮದ ಹರೀಶ್ ಬಿನ್ ನಾರಾಯಣಸ್ವಾಮಿ ಎಂಬವರಿಗೆ ಸೇರಿದ ಮೊಬೈಲ್ ಅಂಗಡಿಯಾಗಿದೆ. ಬೆಳಗಿನ ಜಾವ ಸುಮಾರು ಮಧ್ಯರಾತ್ರಿ 1:30 ಗಂಟೆಗೆ ಸುಮಾರಿಗೆ ಚಿಂತಾಮಣಿ ನಗರದ ಚೇಳೂರು ಸರ್ಕಲ್ನಲ್ಲಿರುವ ಹರೀಶ್ ಮೊಬೈಲ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿರುವುದನ್ನು ಕಂಡ ಚಿಂತಾಮಣಿ ನಗರ ಠಾಣೆಯ ಬೀಟ್ ಪೊಲೀಸರು ಅಂಗಡಿಯ ನಾಮಫಲಕದಲ್ಲಿದ್ದ ಅಂಗಡಿಯ ಮಾಲೀಕನ ಮೊಬೈಲ್ಗೆ ಕರೆ ಮಾಡಿ ಮಾಹಿತಿ ನೀಡಿದಲ್ಲದೆ ನಂತರ ಅಗ್ನಿಶಾಮಕ ದಳದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಅಂಗಡಿಯ ಮಾಲೀಕ ಸಹ ಆಗಮಿಸಿದ್ದು ಅಗ್ನಿಶಾಮಕ ದಳದ ಚಿಂತಾಮಣಿ ಠಾಣಾಧಿಕಾರಿ ಲೋಕೇಶ್ ರೆಡ್ಡಿ ಕೆ ಮತ್ತು ಸಿಬ್ಬಂದಿಯಾದ ವೆಂಕಟಶಿವಾರೆಡ್ಡಿ, ವಿವೇಕ್, ರಾಜು ಸಹ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿ ಆಗಬಹುದಾದ ಅನಾಹುತವನ್ನು ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಯಾಗಿ ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದೆ ಎನ್ನಲಾಗಿದೆ. ಅಂಗಡಿಯಲ್ಲಿದ್ದ ಮೊಬೈಲ್ ಫೋನ್ಗಳು, ಕಂಪ್ಯೂಟರ್, ಇತರೆ ಬಿಡಿಭಾಗಗಳು, ಅಂಗಡಿಯ ಒಳಗಡೆ ಮಾಡಿದ್ದ ವುಡನ್ ಶೋಕೇಸ್ ಸೇರಿದಂತೆ ಎಲ್ಲವೂ ಸಂಪೂರ್ಣವಾಗಿ ಸುಟ್ಟ ಭಸ್ಮವಾಗಿರುವುದರ ಜೊತೆಗೆ ಕಟ್ಟಡದ ಗೋಡೆಗಳು ಸಹ ನಾಶವಾಗಿದೆ.